ನಮಸ್ಕಾರ ಪ್ರಿಯ ವೀಕ್ಷಕರೇ, ಜಲವೇ ಜೀವನ ಅನ್ನೋ ಮಾತು ನಮಗೆ ಗೊತ್ತಿದೆ. ಆದರೆ ಈ ಜೀವನವನ್ನು ನಡೆಸೋಕೆ ನಾವು ಕುಡಿಯುವ ನೀರು ಹೇಗಿರಬೇಕು? ಕೆಲವರು ಹೇಳುತ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿಯಾದ ನೀರನ್ನು ಕುಡಿಯಬೇಕು ಅಂತ. ಆದರೆ ಇನ್ನು ಕೆಲವರು ಹೇಳುತ್ತಾರೆ ತಣ್ಣನೆಯ ನೀರು ಕುಡಿದರೇ ದಾಹ ತೀರೋದು ಅಂತ. ಆದರೆ ನಿಮ್ಮ ದೇಹಕ್ಕೆ ನಿಜವಾಗಿಯೂ ಬೇಕಿರೋದು ಯಾವುದು? ಬಿಸಿ ನೀರು ಕುಡಿಯುವುದರಿಂದ ನಿಜವಾಗಿಯೂ ತೂಕ ಇಳಿಯುತ್ತಾ ಅಥವಾ ತಣ್ಣೀರು ಕುಡಿಯುವುದರಿಂದ ಹಾನಿಕಾರಕನ? ಇವತ್ತು ನಾವು ಈ ಬಿಸಿ ಮತ್ತು ತಣ್ಣನೆಯ ಯುದ್ಧದ ಹಿಂದಿರೋ ಅಸಲಿ ಸತ್ಯವನ್ನು ತಿಳಿದುಕೊಳ್ಳೋಣ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈಗ ಮೊದಲು ಬಿಸಿ ನೀರಿನ ಬಗ್ಗೆ ಮಾತಾಡೋಣ. ಆಯುರ್ವೇದದಲ್ಲಿ ಬಿಸಿ ನೀರನ್ನು ಔಷಧಿಗೆ ಹೋಲಿಸಲಾಗುತ್ತದೆ. ಇದು ಜೀರ್ಣಕ್ರಿಯೆ, ಡಿಟಾಕ್ಸ್ ಮತ್ತು ಶೀತ ಮತ್ತು ಕಫಗಳಂತಹ ರೋಗಗಳಿಗೆ ಮದ್ದು ಎಂದು ಹೇಳಲಾಗುತ್ತದೆ. ನೀವು ಆಹಾರ ತಿಂದ ನಂತರ ಬಿಸಿ ನೀರು ಕುಡಿದರೆ ಅದು ಎಣ್ಣೆಯ ಅಂಶವಿರುವ ಪದಾರ್ಥಗಳನ್ನು ಸುಲಭವಾಗಿ ಕರಗಿಸುತ್ತದೆ. ಇದು ಜೀರ್ಣಕ್ರಿಯೆಗೆ ಅತ್ಯಂತ ಉಪಕಾರಿಯಾಗುತ್ತದೆ. ಬಿಸಿ ನೀರು ಕುಡಿದಾಗ ದೇಹದ ಉಷ್ಣತೆ ಸ್ವಲ್ಪ ಹೆಚ್ಚಾಗಿ ಬೆವರುವಿಕೆ ಉಂಟಾಗುತ್ತದೆ. ಇದು ದೇಹದ ಒಳಗಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಇನ್ನು ನಿಮಗೆ ನೆಗಡಿ ಅಥವಾ ಗಂಟಲು ನೋವು ಇದ್ದಾಗ ಬಿಸಿ ನೀರು ಒಂದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಇನ್ನೂ ಹೇಳುವುದಾದರೆ ಈ ಬಿಸಿ ನೀರು ಕುಡಿಯುವುದೆಂದರೆ ನಿಮ್ಮ ದೇಹಕ್ಕೆ ಒಳಭಾಗದಿಂದ ಸ್ನಾನ ಮಾಡಿಸಿದಂತೆ ಎಂದೇ ಹೇಳಬಹುದು. ಹಾಗಾದರೆ ತಣ್ಣೀರು ಕುಡಿಯುವುದು ಕೆಟ್ಟದ್ದಾ? ಖಂಡಿತ ಇಲ್ಲ. ನೀವು ವರ್ಕೌಟ್ ಮಾಡಿ ಬಂದಾಗ ಅಥವಾ ಬಿಸಿಲಿನಿಂದ ಬಂದಾಗ ದೇಹದ ಉಷ್ಣತೆ ಹೆಚ್ಚಿರುತ್ತದೆ. ಆಗ ಸಾಮಾನ್ಯ ಅಥವಾ ಸ್ವಲ್ಪ ತಣ್ಣನೆಯ ನೀರು ಕುಡಿಯುವುದರಿಂದ ದೇಹದ ತಾಪಮಾನವನ್ನು ಸಮತೋಲನಕ್ಕೆ ತರಲು ಸಹಾಯ ಮಾಡುತ್ತದೆ. ಸಂಶೋಧನೆಗಳ ಪ್ರಕಾರ ತಣ್ಣನೆಯ ನೀರು ನಮ್ಮ ದೇಹದಲ್ಲಿ ಬಿಸಿ ನೀರಿಗಿಂತ ವೇಗವಾಗಿ ಹೀರಲ್ಪಡುತ್ತದೆ. ಅಂದರೆ ಹೆಚ್ಚು ದಣಿವಾದಾಗ ಸಾಮಾನ್ಯ ನೀರೇ ಬೆಸ್ಟ್ ಎಂದು ಹೇಳಲಾಗುತ್ತದೆ. ನೀವು ಸಾಮಾನ್ಯವಾಗಿ ಈ ತರಹದ ಮಾತುಗಳನ್ನು ಕೇಳಿರುತ್ತೀರ. ತಣ್ಣೀರು ಕುಡಿದರೆ ನಾವು ತಿಂದ ಎಣ್ಣೆಯ ಪದಾರ್ಥ ಹೊಟ್ಟೆಯಲ್ಲಿ ಗಟ್ಟಿಯಾಗಿ ಅದು ಕೊಬ್ಬಾಗಿ ನಮ್ಮ ಹೊಟ್ಟೆಯ ಸುತ್ತ ಕೂರುತ್ತದೆ ಅಂತ ಹೇಳುತ್ತಾರೆ. ಆದರೆ ಇದು ಸುಳ್ಳು. ನಿಜವಾದ ಸತ್ಯವೇನೆಂದರೆ ನಮ್ಮ ದೇಹದ ತಾಪಮಾನ ಯಾವಾಗಲೂ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ. ನೀವು ಎಷ್ಟೇ ತಣ್ಣೀರು ಕುಡಿದರೂ ಅಥವಾ ಎಷ್ಟೇ ಬಿಸಿ ನೀರು ಕುಡಿದರೂ ಅದು ಹೊಟ್ಟೆಗೆ ಸೇರಿದ ಕೆಲವೇ ಕ್ಷಣಗಳಲ್ಲಿ ದೇಹದ ಉಷ್ಣತೆಗೆ ಬಂದು ಬಿಡುತ್ತದೆ. ಹಾಗಾಗಿ ತಣ್ಣೀರು ನೇರವಾಗಿ ಕೊಬ್ಬನ್ನು ಗಟ್ಟಿಯಾಗಿಸುವುದಿಲ್ಲ, ಆದರೆ ಜೀರ್ಣಕ್ರಿಯೆಯನ್ನು ಸ್ವಲ್ಪ ನಿಧಾನ ಮಾಡಬಹುದು ಅಷ್ಟೆ. ಇನ್ನು ಬಿಸಿ ನೀರು ಕುಡಿದರೆ ಬೆಣ್ಣೆಯ ಹಾಗೆ ಕೊಬ್ಬು ಕರಗುತ್ತದೆ ಎಂದು ನೀವು ಅಂದುಕೊಂಡಿದ್ದರೆ ಸ್ವಲ್ಪ ಇದನ್ನು ತಿಳಿದುಕೊಳ್ಳಿ. ಕೇವಲ ಬಿಸಿ ನೀರು ಕುಡಿಯುವುದರಿಂದ ತೂಕ ಇಳಿಯುವುದಿಲ್ಲ. ಆದರೆ ಬಿಸಿ ನೀರು ಕುಡಿಯುವುದರಿಂದ ನಿಮ್ಮ ಮೆಟಬಾಲಿಸಮ್ ಸ್ವಲ್ಪ ಮಟ್ಟಿಗೆ ಚುರುಕಾಗುತ್ತದೆ ಮತ್ತು ನಿಮಗೆ ಹಸಿವು ಕೂಡ ಕಡಿಮೆಯಾಗುತ್ತದೆ. ಇದರಿಂದ ನೀವು ಕಡಿಮೆ ಊಟ ಮಾಡುತ್ತೀರಾ. ಆಗ ತೂಕ ಇಳಿಯಲು ಸಹಾಯವಾಗುತ್ತದೆ. ಅಂದರೆ ಬಿಸಿ ನೀರು ಕೇವಲ ನಿಮ್ಮ ಹಸಿವನ್ನು ಕಡಿಮೆ ಮಾಡಿ ನಿಮ್ಮ ತೂಕ ಇಳಿಸಲು ಸಹಾಯ ಮಾಡುತ್ತದೆ ಎಂದು ಅರ್ಥ. ಕೊನೆಯದಾಗಿ ಯಾವುದು ಬೆಸ್ಟ್, ಬಿಸಿ ನೀರ ಅಥವಾ ತಣ್ಣೀರ ಎಂದು ಈಗ ತಿಳಿದುಕೊಳ್ಳೋಣ. ಬೆಳಿಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಗಿನ ನೀರು ಕುಡಿಯುವುದು ಅಮೃತಕ್ಕೆ ಸಮ ಎಂದು ಹೇಳಲಾಗುತ್ತದೆ. ಊಟದ ನಂತರದಲ್ಲಿ ತುಂಬ ತಣ್ಣನೆಯ ನೀರು ಕುಡಿಯಬಾರದು. ಸಾಧಾರಣ ನೀರು ಕುಡಿದರೂ ಅಥವಾ ಸ್ವಲ್ಪ ಬೆಚ್ಚಗಿನ ನೀರು ಕುಡಿದರೂ ಒಳ್ಳೆಯದು. ಊಟದ ಸಮಯದಲ್ಲಿ ತಣ್ಣನೆಯ ನೀರು ಕುಡಿಯಬಾರದು ಅಥವಾ ಅತಿ ಹೆಚ್ಚು ಬಿಸಿ ನೀರನ್ನು ಸಹ ಕುಡಿಯಬಾರದು. ಸಾಧಾರಣ ನೀರನ್ನು ಕುಡಿಯುವುದು ಒಳ್ಳೆಯದು. ಬಿಸಿಲಿನಿಂದ ಬಂದಾಗ ಅಥವಾ ವ್ಯಾಯಾಮದ ನಂತರ ಮಣ್ಣಿನ ಮಡಕೆಯ ನೀರು ಅಥವಾ ಸಾಮಾನ್ಯ ನೀರು ಕುಡಿಯುವುದರಿಂದ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಬಹುದು. ಇನ್ನು ರಾತ್ರಿ ಮಲಗಿದಾಗ ಸ್ವಲ್ಪ ಬೆಚ್ಚಗಿನ ನೀರು ಕುಡಿದರೆ ನಿದ್ರೆ ಚೆನ್ನಾಗಿ ಬರುತ್ತದೆ ಎಂದು ಹೇಳುತ್ತಾರೆ. ಇನ್ನು ನೆನಪಿಡಬೇಕಾದ ವಿಚಾರವೇನೆಂದರೆ ಅತಿಯಾದ ಬಿಸಿ ನೀರು ನಮ್ಮ ಗಂಟಲು ಮತ್ತು ಅನ್ನನಾಳದ ಪದರವನ್ನು ಹಾನಿ ಮಾಡಬಹುದು. ಹಾಗಾಗಿ ಉಗುರು ಬೆಚ್ಚಗಿನ ನೀರು ಯಾವಾಗಲೂ ಸುರಕ್ಷಿತ ಎಂದು ಹೇಳುತ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಸಿ ನೀರು ಮತ್ತು ಸಾಮಾನ್ಯ ನೀರು ಎರಡಕ್ಕೂ ಅದರದ್ದೇ ಆದ ಮಹತ್ವವಿದೆ. ನಿಮ್ಮ ದೇಹದ ಅವಶ್ಯಕತೆಗೆ ತಕ್ಕಂತೆ ನೀರು ಕುಡಿಯಿರಿ.
ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನೀವು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿಯುತ್ತೀರಾ ಎಂಬುದನ್ನು ನನಗೆ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿಕೊಡಿ. ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ನಿಮ್ಮ ಪ್ರೀತಿಯ ಅನಾಮಧೇಯ ಈಗ ಹೋಗಿ ಬರುತ್ತಾನೆ. ಧನ್ಯವಾದಗಳು.